ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಪತನಕ್ಕೆ ಕಾರಣ ಆಗುತ್ತೆ, ಅಧೋಗತಿಗೆ ಅದು ಹೋಗುತ್ತದೆ. ಯಾಕಂದರೆ ಸಿದ್ದರಾಮಯ್ಯ ಇರೋದ್ರಿಂದ ಈಗ 3 ವರ್ಷ ಆರ್ಥಿಕ ಪರಿಸ್ಥಿತಿ ಹಿಂಗೆ ನಿಗ್ಸ್ಕೊಂಬಂದ್ರೆ ಯಾರಿಗೂ ಸಮಸ್ಯೆ ಆಗಲ್ಲಂಗೆ ನಿಗ್ಸ್ಕೊಂಬಂದರು. ಈಗ ಗ್ಯಾರಂಟಿ ವಾರಂಟಿ ಏನು ಕೊಟ್ಟಿದ್ದಾರೆ ಇವರು ಕಾಂಗ್ರೆಸ್ ಅವ್ರು ಸಿದ್ದರಾಮಯ್ಯಿಂದ ಇದೆಲ್ಲ ಗ್ಯಾರಂಟಿಗೆ 3 ವರ್ಷ ಸಮಸ್ಯೆ ಆಗಲ್ಲಂಗೆ ಬಂತು. ಆಮೇಲೆ ಇದೇನಾಕೈತೆ ಮುಂದೆ ಬರ್ತಾರೆ ಗ್ಯಾರಂಟಿ ಐತಿ ಸ್ಟಾಪ್ ಆಗಿ ಆಕೈತೆ, ಅದು ಅದ್ರಾಗೇನು ಎರಡನೇ ಮಾತಿಲ್ಲ. ಮತ್ತಿನ್ನು ಇದೇನು ಸರ್ಕಾರಿ ನೌಕರಿ ಸಂಬಳ ಕೊಡ್ತಾರೆ ಅದು ಸುದಕ್ಕೆ ಸಮಸ್ಯೆ ಆಗುತ್ತೆ ಕರ್ನಾಟಕ. ಆ ಲೆವೆಲ್ ಬಂದುಬಿಡ್ತೈತಿ. ಸಿದ್ದರಾಮಯ್ಯ ಅವರು ಈ ಹೈಕಮಾಂಡ್ ಯಾರೋ ಅವನೊಬ್ಬ ಸುರ್ಜಿವಾಲ ಯಾರೋ ವೇಣುಗೋಪಾಲ್ ಅಂತ ಅವ್ರು ಕನ್ನಡ ಮಾತಾಡೋಕೆ ಬರೋದಿಲ್ಲ, ಇಲ್ಲಿ ಸಮಸ್ಯೆ ಗೊತ್ತಿಲ್ಲ. ಇವ್ರು ಬಂದು ಅಲ್ಲಿ ಕೂತು ಹೈಕಮಾಂಡ್ ಡೈರೆಕ್ಷನ್ ಕೊಡೋರು ಹಿರಿಯ ನಾಯಕರು. ಒಂದು ಕುರುಬ ಸಮಾಜ ದೊಡ್ಡ ಮಾಸ್ ಲೀಡ್ರ್. ಈಗ ಕುರುಬ ಸಮಾಜಕ್ಕೆ ದೊಡ್ಡ ಒಂದು ಅನ್ಯಾಯ ಮಾಡಿದಂಗೆ ವೀರೇಂದ್ರ ಪಾಟೀಲ್ ಅವರಿದ್ದಾಗೂ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು. ಈಗ ಒಂದು ದೊಡ್ಡ ಸಮಾಜ ಕುರುಬ ಸಮಾಜ ಇದಕ್ಕೆ ಅನ್ಯಾಯ ಮಾಡ್ತಾರೋ. ಅದಕ್ಕಾಗಿ ಇನ್ನು ಕಾಂಗ್ರೆಸ್ ಪಕ್ಷ ಏನೈತಿ ಇನ್ನಿದು 2028ಕ್ಕೆ 40ಕ್ಕೆ ಬಂದು ಹೋಯ್ತಾರೆ ಆಶ್ಚರ್ಯ ಪಡುವಂಥ ವಿಷಯ ಅಲ್ಲ. ನೀವು ಹೇಳೋ ಮತ್ತು 28ವರೆಗೆ ಸಿದ್ದರಾಮಯ್ಯ ಇರಬೇಕಂತ. 2028 ಇರಬೇಕು. ಮುಂದಿನ ಅವ್ರ ಮೇಲೆ ಚುನಾವಣೆ ಹೋಗ್ಬೇಕಾಯ್ತು. ಯಾಕಂದ್ರೆ ಏನೂ ಬದಲಾವಣೆ ಮಾಡಿ ಎಲ್ಲರಿಗೂ ಒಂದೊಂದು ಪೋಸ್ಟ್ ಇದ್ದೀವಿ. ಈಗ ಅವರು ಡಿ ಕೆ ಶಿವಕುಮಾರ್ ಅವರು ಡೆಪ್ಯೂಟಿ ಸಿ ಎಮ್ ಇದ್ದರು, ಎಲ್ಲ ಮಂತ್ರಿ ಮಾಡಿ ಚೆನ್ನಾಗಿ ಹೊಂಟಿತ್ತು. ಇದು ಹೈಕಮಾಂಡ್ ಇದಕ್ಕೆ ಕೈ ಹಾಕಿದ್ದು ಜೀವನಗುಡಿ ಕೈ ಹಾಕಿದಂಗೆ ಆಗಿಬಿಟ್ಟಿತ್ತು. ಈಗ ಸ್ವಯಂ ಘೋಷಿತ ಅವ್ರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ದಾಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾ ಘೋಷಣೆ ಮಾಡಿದಾರೆ ಮೀಟಿಂಗ್ನಾಗ. ಅದೇ ಅವ್ರು ಹೈಕಮಾಂಡ್ ಹೇಳಿದ್ರೆ ಸುರ್ಜಿವಾಲ ಏನೋ ದೊಡ್ಡ ಲೀಡರ್ ಅವ್ರು. ಪಾಪ ಅವ್ರಿಗೆ ಬೆಂಗಳೂರು ಬಿಟ್ಟರೆ ಬೇರೆ ಮುಂದಿನ ಊರಿಗೆ ಗೊತ್ತಿಲ್ಲ. ಅಂಥವ್ರ ಕಡೆ ಇವ್ರು ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೊಡೋದು ಹೇಳ್ತಾರಂದ್ರೆ ಇದು ಒಂದು ಅಹಿಂದ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆದಂಗಿದೆ. ಈಗ ಅಹಿಂದ ಸಮಾಜವ್ರು ಏನಂತಂದ್ರೆ ಅಹಿಂದ ಸಮಾಜ ತುಳಿಯುವಂತ ಷಡ್ಯಂತ್ರ ನಡೀತಾ ಇದೆ. ತುಳ್ದ ಬಿಟ್ರು ಹೈಕಮಾಂಡ್ದವರು. ಪಾಪ ಅವರು ಸುರ್ಜಿವಾಲ ವೇಣುಗೋಪಾಲ್ ಅವರು ತುಳ್ದ ಬಿಟ್ರು. ಯಾಕಂದ್ರೆ ಅವರು ವೇಣುಗೋಪಾಲ್ ಅಲ್ಲಿ ಕೇಳಕ್ಕೆ ಸಿ ಎಮ್ ಆಗಲತ್ತೇಳಿ ಪಾಪ ಇಲ್ಲಿ ಅವ್ರಿಗೆ ಬೇಜಾರಾಗಿತ್ತು ಅಂತ ಇಲ್ಲಿ ಬಂದು ಇದನ್ನೆಲ್ಲ ಕರ್ನಾಟಕ ಕೆಡಿಸಿ ಸತ್ಯಾನಾಶ ಮಾಡಿ ಹೋಗಿಬಿಟ್ರು. ಸಿದ್ದರಾಮಯ್ಯ ಅವರು ಕುರುಬ ಸಮಾಜ ಆಯ್ತು ಅಹಿಂದ ಸಮಾಜ ಆಯ್ತು ಇದನ್ನು ಈಗೇನು ಕಣ್ಣೀರು ಹಾಕ್ಸತ್ತಾರೋ ಈ ಕಣ್ಣೀರು ಏನೈತೆ ಆಮೇಲೆ ಜ್ವಾಲಾಮುಖಿಯಾಗಿ 2028ಕ್ಕೆ ಸ್ಫೋಟ ಆಗುತ್ತೆ. ಬೆನಿಫಿಟ್ ಬಿಜೆಪಿ ಅವರು ತಗೋತಾರೆ. ಯಾರಿಗೆ ತಗೋತಾರೆ ಬೆನಿಫಿಟ್? ಯಾಕೆ ಅವಾಗ ನೋಡ್ರಿ ಬಸವರಾಜ ಬೊಮ್ಮಾಯಿ ಮಾಡ್ರು BJP ಏನಾಯ್ತು, ಈಗ ಮಾಡ್ತಾರೋ ಏನಾಕೈತೆ ಮುಂದೆ ನೋಡಕ್ರಿ ನೀವು. ಯಾಕಂದ್ರೆ ನಾವು ಇಲ್ಲಿ ಕೂತು ಹೇಳಿ ಅದಕ್ಕೆ ಯಾರು ಬೆಲೆ ಕೊಡೋದಿಲ್ಲ ಹಂಗೆ ಹೇಳ್ತಾರೆ ತಗೋತಾರೆ. ಅದು 2028ಕ್ಕೆ ಗೊತ್ತಾಗತ್ತೆ. ಯಾಕೆ ಈ ಬಾಗಲಕೋಟೆ ಎಲೆಕ್ಷನ್ ಆಯ್ತು, ನಮ್ಮ ದಾವಣಗೆರೆ ಎಲೆಕ್ಷನ್ ಆಯ್ತು, ಅಹಿಂದ ಮತಗಳು ಕೈ ಹಿಡಿದು ಅವಾಗ ಎಲ್ಲ ಏನು ಭಾಳ ಎಲ್ಲ ಚೆನ್ನಾಗಿ ಕ್ಯಾನ್ವಾಸ್ಗೆ ಹೋದ್ರಲ್ಲಿ ಹೇಳಿ ಎಲ್ಲರೂ ಕೈ ಕೊಟ್ಟರು. ಇವರಿಂದನೇ ಬಂದರು. ದಾವಣಗೆರೆ 5,000 ಮತಗಳನ್ನು ಬಂತು. ಇದು 22,000 ಸಿದ್ದರಾಮಯ್ಯ ಅವ್ರದ್ದು ಮಾಸ್ ಲೀಡ್ರು ಅಹಿಂದ ಮತದಿಂದ ಬಂದರು. ಅದಕ್ಕಾಗಿ ಎಲ್ಲ ಜನ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಸಿದ್ದರಾಮಯ್ಯ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ತಕ್ಕ ಉತ್ತರ ಕೊಡಬೇಕು. ಪಕ್ಷಕ್ಕೆ ಒಂದು ಏನು ಸಂದೇಶ ಕೊಡ್ತೀರಾ ನೀವು? ನೋಡ್ರಿ, ಕಾಂಗ್ರೆಸ್ ಪಕ್ಷ BJP ಅವ್ರು ತಪ್ಪು ಮಾಡಿದ್ರೆ ಸರ್ಕಾರ ಬಂದಿತ್ತದು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹಿಂದ ನೇತೃತ್ವದಲ್ಲಿ ಮತ ತೊಗೊಂಡು ಗೆದ್ದು ಬಂದಿದ್ರು. ಈಗ ಇವ್ರು ಅಹಿಂದಕ್ಕೇ ಮೋಸ ಮಾಡ್ರು ಮತ್ತು ಸಿದ್ದರಾಮಯ್ಯ ಮೋಸ ಮಾಡ್ರು. ಅದಕ್ಕಿಂತ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ 2028ಕ್ಕೆ 40ಕ್ಕೆ ಬಂದು ಹತ್ತದೆ. ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ನಿಭಾಯಿಸ್ತಾರಲ್ಲ, ಅದ್ರ ಬಗ್ಗೆ ನಮಗೇನೇನು ಮಾಹಿತಿ ಇಲ್ಲ. ಇನ್ನು ಮಂತ್ರಿಮಂಡಲ ಏನು ಮಾಡ್ತಾರೋ ವಿಸರ್ಜನೆ ಮಾಡಿದ್ರೆ ನಮಗೇನದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಮುಂದೆ ಏನಾಗ್ತದೆ ನೋಡ್ಬೇಕ್ರಿ. ಅದು ಕಾಂಗ್ರೆಸ್ ಪಕ್ಷ ಯಾರು ಯಾವಾಗ ಏನು ಅಲ್ಲಿಂದ ಟಪಾಲ್ದಾಗ ಬರ್ತೈತಿ ಯಾರು ಮಾಡ್ತಾರೆ ಹೇಳಕ್ಕೆ ಬರೋದಿಲ್ಲ ಅವ್ರು. ಮತ್ತು ಸುರ್ಜೇವಾಲ ವೇಣುಗೋಪಾಲ್ ಪಾಪ ಅವ್ರು ಮತ್ತೆ ಬೇರೆ ಯಾರನ್ನ ಮಾಡಿದ್ರು ಮಾಡ್ಬೋದು. ದೊಡ್ಡ ನಾಯಕರು ಅವ್ರು ಸುರ್ಜೇವಾಲ ವೇಣುಗೋಪಾಲ. ಮತ್ತು ಅವರೇ ಕರ್ನಾಟಕದಾಗ ಸರ್ಕಾರ ತಂದಾರು. ಸಿದ್ದರಾಮಯ್ಯದ ಏನು ಪಾತ್ರ ಇಲ್ಲ. ಈಗ ಗೊತ್ತಾಕೈತಿ. ಈಗ ಇನ್ನೊಂದು 2 ತಿಂಗಳದಾಗ ಸರ್ಕಾರ ನಡೆಸೋ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬರ್ತೈತಿ ಅವಾಗ ಗೊತ್ತಾಕದ್ರಿ.